ಗೆಲುವು ಎಲ್ರಿಗೂ ಸಿಗೋದಿಲ್ಲ. ಗೆಲುವು ಕೆಲವರಿಗೆ ಮಾತ್ರ ಸಿಗುತ್ತೆ. ಅವರು ಗೆಲುವಿಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಮೊದಲು ತಿಳ್ಕೋಬೇಕು. ಕಷ್ಟ ಅಂತ ಬಂದೇ ಬರುತ್ತೆ, ಆದರೆ ಕಷ್ಟಕ್ಕೆ ಎದುರಿ ನಾವು ಸುಮ್ಮನೆ ಕೂರ್ತೀವ? ನಮಗೆ ಬೇಕಾಗಿರೋದು ಗೆಲುವು. ಗೆಲುವಿನ ಜೊತೆ ನೀವು ಪಟ್ಟಿರೋ ಕಷ್ಟ ಕೂಡ ಗೊತ್ತಿರಬೇಕು. ಪಟ್ಟಿರುವ ಕಷ್ಟಕ್ಕೆ ಗೆಲುವೇ ಪುರಸ್ಕಾರ. ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರೋದಿಲ್ಲ. ನೀವು ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ಅದನ್ನು ಯಾರೂ ಯಾವತ್ತೂ ಮರೆಯೋದಿಲ್ಲ. ಜನರು ಹಾಗಂತಾರೆ ಹೀಗಂತಾರೆ ಅಂತ ಏನು ಯೋಚಿಸಬೇಡಿ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಎಲ್ಲರೂ ನಿಮ್ಮ ಮುಂದೆ ಒಂದು ದಿನ ಬಂದು ಸಲಾಮ್ ಹೊಡಿತಾರೆ. ಎಲ್ಲ ಕೂತಲ್ಲೇ ಸಿಕ್ಕರೆ ಗೆಲುವಿಗೆ ಅಂತ ಒಂದು ಬೆಲೆನೇ ಇರೋದಿಲ್ಲ. ಗೆಲುವಿಗೆ ಬೇಕಾಗಿರೋದು ನೀವು ಪಡ್ತಿರೋ ಶ್ರಮ. ನೀವು ಪಡೆದಿರುವ ಕಷ್ಟನೇ ನಿಮ್ಮ ಗೆಲುವಿಗೆ ಆಧಾರ. ನೀವು ಗೆಲ್ಲುವುದರಲ್ಲಿ ನಿಮಗೇನೇ ಲಾಭ ಇರೋದು, ಬೇರೆಯವರಿಗಲ್ಲ. ಇದನ್ನು ನೀವು ಮೊದಲು ತಿಳ್ಕೊಳ್ಳಿ. ಜನರು ಪ್ರಪಂಚದಲ್ಲಿ ಹೇಗಿದ್ದಾರೆ ಅಂದರೆ ಹಿಂದೆ ಬೈತಾರೆ, ಮುಂದೆ ಹೊಗಳ್ತಾರೆ. ಮುಂದೆ ಹೊಗಳಿದವರೇ ಮತ್ತೆ ಹಿಂದೆ ಬೈತಾರೆ. ಇದೇ ಪ್ರಪಂಚ. ಜನ ಹೀಗೆ ಇರೋದು ಪ್ರಪಂಚದಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದು ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದ.